ಕುರ್ಚಿ ಫೈಟ್ಗೆ ಶ್ರೀಗಳ ಎಂಟ್ರಿ ಆಗಿದೆ. ಡಿಕೆ ಶಿವಕುಮಾರ್ ಬೆನ್ನಿಗೆ ರಂಭಾಪುರಿ ಶ್ರೀಗಳ ನಿಂತರೆ ಸಿದ್ದರಾಮಯ್ಯ ಪರವಾಗಿ ಅಲೈ ದೈವ ಕಾರಣಿಕ ನುಡಿದಿದೆ. ಸಿದ್ದರಾಮಯ್ಯ ಬದಲಾವಣೆ ಅಷ್ಟು ಸುಲಭ ಅಲ್ಲ. ಮೊಹರಂ ಆಚರಣೆಯ ವೇಳೆ ಅಲೈ ದೇವರ ವಾಣಿ ಇದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆ. ಇದಕ್ಕೆ ಈಗ ಶ್ರೀಗಳ ಎಂಟ್ರಿ ಕೂಡ ಆಗಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಬೆನ್ನಿಗೆ ರಂಭಾಪುರಿ ಶ್ರೀಗಳು ನಿಂತಿದ್ದಾರೆ. ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಯ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ರಂಭಾಪುರಿ ಶ್ರೀಗಳು ಹೇಳ್ತಾರೆ, ಈ ಹಿಂದೆ ಏನು ಒಪ್ಪಂದ ಆಗಿದೆಯೋ ಅದು ಬಹಿರಂಗ ಆಗಲಿ, ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಲಿ ಅಂತ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸಿದ್ರು. ಅದರ ಬೆನ್ನಲ್ಲಿ ಈಗ ಸಿದ್ದರಾಮಯ್ಯ ಪರವಾಗಿ ಅಲೈ ದೈವ ಕಾರಣಿಕ ನುಡಿದಿದೆ. ಹಾಲು ಮತದ ಕೈಯಲ್ಲಿ ಅಧಿಕಾರ ಇದೆ. ಸಿಎಂ ಬದಲಾವಣೆ ಅಷ್ಟು ಸುಲಭ ಅಲ್ಲ. ಹಾಲು ಕೆಟ್ಟರೂ ಹಾಲು ಮತ ಕೆಡೋದಿಲ್ಲ. ಅಲೈ ದೈವದ ಕಾರಣಿಕ ನುಡಿಯುವುದು. ಗದಗದ ಕೌಜಗೇರಿ ಗ್ರಾಮದಲ್ಲಿ ದೈವ ಕಾರಣಿಕ ನುಡಿದಿದೆ. ಹಾಲು ಮತದ ಕೈಯಲ್ಲಿ ಅಧಿಕಾರ ಇದೆ. ಸಿಎಂ ಬದಲಾವಣೆ ಅಷ್ಟು ಸುಲಭ ಅಲ್ಲ. ಹಾಲು ಕೆಟ್ಟರೂ ಕೂಡ ಹಾಲು ಮತ ಕೆಡೋದಿಲ್ಲ. ಹಾಲು ಮತದ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೀರಿ, ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ ಅಂತ ದೈವ ಕಾರಣಿಕ ನುಡಿದಿದೆ. ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ. ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ, ಕೊಟ್ಟಿರಿ ನೀವು. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವ್ರಾಗಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತಿ. ನದಿ ಒಳಗ ಈಗ ಬಂದ ಈಗ ಬರುವಂತ ಭೂಪ ಬೇಕ ಅಧಿಕಾರ ಬದಲಾವಣೆ ಆಗ್ಬೇಕಂದ್ರ ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಕೈತಿ, ಇಲ್ಲ ಅಂದ್ರೆ ಇಲ್ಲ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ. ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ, ಕೊಟ್ಟಿರಿ ನೀವು. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವರಾಗ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ. ಆದರೆ ಪಕ್ಷ ಜಯಬೇರಿ ಆದ ನಂತರದಲ್ಲಿ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಸಮಾಲೋಚನೆಯನ್ನು ಮಾಡಿ ಏನು ಒಳ ಒಪ್ಪಂದ ಏನು ಆಗಿದೆ ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ನಾವು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿಗಾಗಿ ಬಹಳ ಫೈಟ್ ನಡೀತಾ ಇದೆ. ಈಗ ಶ್ರೀಗಳ ಎಂಟ್ರಿ ಎನ್ನುವಂತೆ ಡಿಕೆಶಿ ಪರವಾಗಿ ರಂಭಾಪುರಿ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತೊಂದು ಕಡೆ ಮೊಹರಂ ಆಚರಣೆಯ ಸಂದರ್ಭದಲ್ಲಿ ಅಲಿ ದೇವರ ವಾಣಿ. ಸೊ ಅಲಿ ದೇವರ ವಾಣಿ ಹೇಳ್ತಾ ಇರೋದು ಏನ್ ಸೂಚನೆ ಸಂದೇಶವನ್ನ ಕೊಡ್ತಾ ಇದೆ? ಎಸ್ ವೀಣಾ, ಪ್ರತಿ ವರ್ಷ ಮೊಹರಂ ಹಬ್ಬದ ಪ್ರಯುಕ್ತ ಸಂಜೆ ಅಗ್ನಿ ಹಾಯುವ ಒಂದು ಕಾರ್ಯಕ್ರಮವನ್ನ ಕೌಜಿಗೆ ಗ್ರಾಮದಲ್ಲಿ ತಲತಲಾಂತರದಿಂದ ಮಾಡ್ತಾನೆ ಬಂದಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ ಅಂತ ಹೇಳಿ ಇದನ್ನ ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಈ ಅಗ್ನಿಯ ಹಾಯುವ ಮುನ್ನ ಫಕೀರ್ ಸಾಬ್ ಅನ್ನೋ ವ್ಯಕ್ತಿ ಇವನ ಮೇಲೆ ದೈವ ಆಹ್ವಾನ ಆಗಿರುತ್ತೆ. ಈತ ಈ ಕಾರಣಿಕವನ್ನ ನುಡಿದಿದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾರಣ ಏನಂತಂದ್ರೆ ರಾಜ್ಯ ರಾಜಕಾರಣದ ಸಿಎಂ ಕುರ್ಚಿ ಬದಲಾವಣೆ ವಿಷಯ. ಇದರಲ್ಲಿ ಸ್ಪಷ್ಟವಾಗಿ ದೈವ ಕಾರಣಿಕದಲ್ಲಿ ಹೇಳಿರ್ತಕ್ಕಂತ ಅಲೈ ದೇವರು ಹೇಳುವಂತಹ ನುಡಿಗಳು ಯಾವುದೇ ಕಾರಣಕ್ಕೆ ಅಂದ್ರೆ ಹಾಲು ಮತದ ಅಧಿಕಾರದಲ್ಲಿದೆ, ಹಾಲು ಮತದ ಅಧಿಕಾರ ಅವ್ರನ್ನ ಕಸಿದುಕೊಳ್ಳಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಂದ್ರೆ ನದಿಯಲ್ಲಿ ಈ ನದಿಯ ಒಳಗಡೆ ಈಜುವಂತಹ ವ್ಯಕ್ತಿ ಆಗ್ಬೇಕು ಅಂದ್ರೆ ತುಂಬಾ ಕಠಿಣವಾದಂತಹ
ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಸಾಧ್ಯ. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಹಾಲು ಮತದಿಂದ ಅಧಿಕಾರವನ್ನ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ದೈವ ಕಾರಣಿಕದಲ್ಲಿ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಗದಗ್ನಲ್ಲೇ ಕೋಡಿ ಹಳ್ಳಿ ಶ್ರೀಗಳು ಕೋಡಿ ಮಠದ ಶ್ರೀಗಳು ಬಂದಂತ ಸಂದರ್ಭದಲ್ಲಿ ಇದೇ ಮಾತನ್ನ ಹೇಳಿದ್ರು. ಹಾಲು ಮತದಿಂದ ಅಧಿಕಾರವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ, ತುಂಬಾ ಕಠಿಣವಾದಂತಹ ಮಾತನ್ನ ಹೇಳಿದ್ರು. ತುಂಬಾ ಕಠಿಣವಾಗುತ್ತೆ ಈ ಹಾಲು ಮತದಿಂದ. ಇದರ ಹಾಲು ಮತದ ಹಿಸ್ಟ್ರಿಯನ್ನ ನೋಡಿದಾಗ ಇವರು ತಲೆತಲಾಂತರದಿಂದ ಆಳ್ವಿಕೆಯನ್ನ ಮಾಡಿದಂತವ್ರು, ಇವರಿಂದ ಅಧಿಕಾರವನ್ನ ತೆಗೆಯುವಂತದ್ದು ಕಷ್ಟ, ಅವರಿಂದ ಕಸಿದುಕೊಳ್ಳುವಂತದ್ದು ತುಂಬಾನೇ ಕಷ್ಟ. ಹಕ್ಕಬುಕ್ಕರ ಉದಾಹರಣೆಗಳನ್ನು ಕೂಡ ಕೋಡಿ ಮಠದ ಶ್ರೀಗಳು ಹೇಳಿದ್ರು. ಈಗಲೂ ಕೂಡ ದೈವ ನುಡಿಯಲ್ಲೂ ಕೂಡ ಈ ಹಾಲು ಮತದ ಬಗ್ಗೆನೆ ಒತ್ತು ನೀಡಿ ಹೇಳಿರ್ತಕ್ಕಂಥದ್ದು. ಹಾಲು ಮತದಿಂದ ಯಾವುದೇ ಕಾರಣಕ್ಕೂ ಅವರ ಅಧಿಕಾರವನ್ನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವರಾಗಿ ಬಿಟ್ಟಾಗ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ಈ ದೈವ ಕಾರಣಿಕದಲ್ಲೂ ಕೂಡ ಪುನರುಚ್ಚಾರ ಮಾಡಲಾಗಿದೆ. ಬೇನಾ? ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.